ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಷ್ಟು ದಿವಸ ಆಯಿತು ನಿಮ್ಮನ್ನೆಲ್ಲ ನೋಡಿ. ವಿಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಫ್ರೆಂಡ್ಸ್, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಇನ್ನು ಮುಂದೆ ಆದಷ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಎಲ್ರದ್ದು ಊಟ ಆಯ್ತಾ? ಹಾಗೆ ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ, ಎಲ್ಲರೂ ನಿಮ್ಮ ಗಂಡಂದ್ರಿಗೆ ಪೂಜೆ ಎಲ್ಲ ಮಾಡಿದ್ರಾಗಲೇ. ನಾನು ಸಾವಿತ್ರಿಗೆ ಹೇಳ್ತಾ ಇದ್ದೀನಿ, ಹೋಗು ರೆಡಿಯಾಗಿ ಬಾ, ಬೇಗ ಬೇಗ ಪೂಜೆ ಮಾಡಿವಂತೆ ನನ್ನ ಮಗನಿಗೆ ಅಂತ. ಅವಳು ಕೆಲಸ ಅದು ಇದು ಅಂದ್ಕೊಂಡು ನನ್ನ ಮಾತೇ ಕೇಳಲ್ಲ. ಇನ್ನು ಈ ನನ್ನ ಮಗನೋ ಅಂಗಡಿ ಅಂತ ಹೊಂಟ್ಬಿಟ್ರೆ ಇನ್ನು ಸಣ್ಣ ತಕ್ಕ ಮನೆ ತಕ್ಕ ಬರಲ್ಲ. ಅದಕ್ಕೆ ಅವ್ನು ಹೋಗೋದು ಒಂಚೂರು ಪೂಜೆ ಮಾಡ್ಬಿಡ್ಲಿ ಅಂದರೆ ಇವಳು ಕೆಲಸ ಮಾಡ್ಕೊಂಡೇ ಕೂತವಳೆ. ಸಾವಿತ್ರಿ, ಸಾವಿತ್ರಿ, ಬಾರವ ಇಲ್ಲಿ. ಮುಕ್ಕಣತೆ ಬಂದೆ, ಯಾಕತ್ತೆ? ಇದೇನವ ಅವತ್ತರಿಂದ ಹೇಳ್ತಿದ್ದೀನಿ, ಹೋಗೊಂಚೂರು ರೆಡಿ ಆಗ್ಬಿಟ್ಟು ಪೂಜೆ ಮಾಡುವಂತವ, ಇನ್ನ ಹಿಂಗೆ ನಿಂತಿದ್ಯಲ್ಲ. ಅಯ್ಯೋ ಮಾಡಿದ್ರಾಯ್ತು ತಗೊಳತ್ತೆ, ಇನ್ನ ಸಂತಕ ಟೈಮ್ ಅದೇ ಮಾಡ್ತೀನಿ. ಈ ಮನೆ ಕೆಲಸನೂ ಮಾಡ್ತಾ ಇದ್ರು ಮುಗಿಯೋದೇ ಇಲ್ಲ. ಹುಡುಗರ್ನೆಲ್ಲ ಸ್ಕೂಲಿಗೆ ಕಳಿಸಿ ಕೆಲಸ ಮಾಡಿ ಇದು ಮಾಡೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಈಗ ಹೋಯ್ತೀನಿ ಇರು, ರೆಡಿಯಾಗಿ ಬರ್ತೀನಿ, ಒಂಚೂರ ಮಗ ತೊಳ್ಕೊಂಡು ಬರ್ತೀನಿ. ಎಲ್ಲ ನಿನ್ನ ಮಗ ಇಲ್ಲೇ ಎಲ್ಲ ಇದ್ದಾನೇನೋ, ಕರಿತೀನಿ, ಹೋಗವ ರೆಡಿಯಾಗಿ ಬಾ, ಬಿರ್ಬಿರ್ನೇ ಇರತ್ತೆ, ಹಿಂಗೋಗಿ ಹಿಂಗೆ ಬರ್ತೀನಿ. ಹಾಂ, ಮುಳಿತಾಳೆ ಹಂಗೆಯ. ಇದೊಂದು ವರ್ಷ ಮಾಡು, ಮುಂದೊಂದು ವರ್ಷಕ್ಕೆ ನಮ್ಮ ಮಾವನ ಬುಟ್ಟಿ ಕಾಯ್ಕೊಂಡು ಮುಂದೊಸ್ತಿಂದ ನಾನೇ ಮಾಡೋದು ಪೂಜೆಯ. ನಿನ್ಗೇನಾದ್ರು ನೋಡು ಹೆಂಗೆ ಮಾಡ್ತೀನಿ ನಿನ್ನ ಕತೆಯ ಅಂತವ. ಹೆಂಗಳು ಅದು ಇದು ಕೆಲಸ ಅದು ಇದು ಅಂತ ಪೂಜೆ ಮಾಡಲ್ಲ, ನಾನೇ ಮುಂದೆ ಒಂಚೂರು ಮಾಡ್ಬಿಡೋಣ ಅಂತ ಅಷ್ಟು ಚೆನ್ನಾಗಿದೆಯಲ್ಲ. ಹೋಗಿ ರೆಡಿಯಾಗಿ ಬಂದೆ, ಅಷ್ಟಲ್ಲಿ ಬಂದ್ಬಿಟ್ಟಾಳ ಇವಳು. ಏನಾರ ಒಂದು ಮಾಡೋಣ ಅನ್ನಷ್ಟಲ್ಲಿ ಅಲ್ಲೇ ಬೆಕ್ಕಡ್ಡ ಬಂದಾಗ ಬಂದ್ಬಿಡ್ತಾಳೆ. ಈ ನಮ್ಮ ಅತ್ತೆಯೋ ಏನು ರಾಗ ಎಳಿತಾಳೆ ಅವಳನ್ನ, ಒಂದು ದರ್ಗಳು ಕಾಣದೇ ಇದ್ರೆ ಸಾಯ್ತ್ರಿ ಸಾಯ್ತ್ರಿ ಅಂತವ. ಏನು ಯಾರು ಕಾಣಬಾರ್ದು ಇವಳು ಸೊಸೆ ನೋಡಿ. ಇವಳು ಯಾವಾಗಲೂ ಸರ್ ಗಂಟಾಕೊಂಡಿರೋಳಂಗೆ ಆಡ್ತಾಳೆ ನಮ್ಮ ಅತ್ತೆ. ನಮ್ಮ ಮಾವ ಒಂಚೂರು ನನ್ನ ಮಾತು ಕೇಳಂಗಾಗಲಿ, ಇಬ್ರಿಗೂ ಮಾಡ್ತೀನಾಗ ಬುದ್ಧಿ ಕಳಿಸ್ತೀನಿ ಎಲ್ಲರಿಗೂ. ಇದು ಯಾಕವ ಹಿಂಗೆ ನಿಂತ್ಕೊಂಡಲ್ಲ, ಹೋಗವ ಬಿರ್ಬಿರ್ನೇ. ಮುಕ್ಕಣತೆ ಬಂದೇ ಇರತ್ತೆ, 5 ನಿಮಿಷ ಹೊಂಟೋಗಿ ಹಿಂಗೋಗಿ ಹಿಂಗೆ ಬರ್ತೀನಿ ಇರತ್ತೆ. ಗಿರಿ ಬಾರ್ಲಾ ಇಲ್ಲಿ. ಏನವ? ಓಲಾ ಹೊಸ ಬಟ್ಟೆ ಇಕ್ಕೊಂಡು ಜುಬ್ಬ ಪಜಾಮ, ಹೋಗಿ ಒಂಚೂರು ರೆಡಿಯಾಗಿ ಬರೋಗು. ಜುಬ್ಬ ಪೈಜಾಮವ ಏನಿಲ್ದೆ ಏನು ಇವತ್ತು ಸುಮ್ಮನೆ ಆಡವ ಕೆಲಸವ. ಲೇ, ಭೀಮ್ ಅಮಾವಾಸ್ಯೆ ಎಲ್ಲ ಇವತ್ತು. ಓಲಾ ಪೂಜೆ ಮಾಡ್ತಾಳೆ ಸಾಯ್ತ್ರಿ, ಓಲಾ ಒಂಚೂರು ರೆಡಿಯಾಗಿ ಬಾ. ಇದು ಯಾವ್ದವ ಇದು? ವರ್ಷ ವರ್ಷ ನಿಂದು ಏನು ನಮ್ಮ ಕಡೆ ಏನು ನಡ್ಸ್ಕೊ ಬಂದಿದ್ದಾರೆ ಇದಾ? ಈಗ ನೀನು ನಮ್ಮ ಅಪ್ಪಂಗೆ ಮಾಡೋದೇ ಇಲ್ಲವ, ನಮ್ಮ ಅಪ್ಪನಿಗೆ ನಾಯಸ್ ಕಮ್ಮಿ ಆಗೋಗಿದ್ದದೆ. ಏನವ ಈಗಿನ ಹೆಂಗುಸ್ರು ನೀವು? ನೀನ್ ಕತೆ ಎಲ್ಲ ಮಾತಾಡಬೇಡ, ಓಲಾ ರೆಡಿಯಾಗಿ ಬಾ. ಓ, ನನ್ನ ಮಾತಲ್ಲಿ ಕೇಳಿರಿ ನೀವು. ಸರಿ ಆಯ್ತು ಇರು, ಬರ್ತೀನಿ. ಇವರಿಬ್ರು ಬರೋಷಲ್ಲಿ ಚೇರು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಬಿಡ್ತೀನಿ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಣಗಂಜಿ ದೋಷವು ದೋಷವು ಸಿಗದ ಸುಗುಣಶೀಲನು. ಅಯ್ಯೋ ಯಪ್ಪ, ನೋಡು ನಾನು ನೋಡು ಒಬ್ಬಳೇ ಇದ್ದೀನಿ ಅನ್ಕೊಂಡು ಹಾಡೆಲ್ಲ ಹೇಳ್ತಾ ಇದ್ದೀನಿ. ಸಾಯ್ತ್ರಿನೋ ಗಿರಿನೋ ಕೇಳಿಸ್ಕೊಂಡ್ರೆ ಅಷ್ಟೇ, ಮೇಲೆ ನನ್ನ ಸಂತಕ್ಕ ಅದನ್ನೇ ರೇಗಿಸ್ತಾ ಇರ್ತಾರೆ. ಇನ್ನೇನಾರ ತರಬೇಕಾ? ಇಷ್ಟೆಯೋ ಕಾಣಲ್ಲ. ಓ, ಕಾಲು ತೊಳೆಗೆ ಚೊಂಬೆ ತಂದಿಲ್ಲ ನೋಡು, ಚೊಂಬು ತಟ್ಟೆ ಏನೂ ತಂದಿಲ್ಲ. ಇರು ಅದನ್ನು ತಂದ್ಬಿಡೋಣ, ಇವರಿಬ್ರು ಬರೋಷ್ಟೊತ್ತಿಗೆ. ಯವ್ವ ಯವ್ವ ಯವ್ವ, ನನ್ನ ಮಗನ ಸೊಸೆನ ಏನು ಚಂದ ಕಾಣಿಸ್ತವ್ರೆ. ಯಪ್ಪ, ನನ್ನ ದೃಷ್ಟಿನೇ ಬೀಳ್ತದೆ. ಸಾಯ್ತ್ರಿ, ನಿಜವಲ್ಲೂ ನೀನು ಒಳ್ಳೆ ದಂತದ ಗೊಂಬೆ ಕಂಡಂಗೆ ಕಾಣಿಸ್ತಾ ಇದ್ದಿ ಕಣವ. ಚೆನ್ನಾಗಿ ರೆಡಿ ಆಗಿದ್ದಿ ಮಾತ್ರ, ಸಕ್ಕತ್ತ ಕಾಣಿಸ್ತಾ ಇದ್ದೀರಿ ಇಬ್ರಿಗೂ ನನ್ನ ದೃಷ್ಟಿನೇ ಆಯ್ತದೆ. ಗಿರಿ, ನಿನ್ಗೂ ಅಷ್ಟೇ ಕಣ್ಲ, ಬಟ್ಟೆ ಚೆನ್ನಾಗಿ ಸೂಟ್ ಆಯ್ತದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಇಬ್ರುವೆ. ಏ ಹೋಗತ್ತೆ, ಹಂಗೆ ಅನ್ಬೇಡಿ, ನಂಗೆ ನಾಚಿಕೆ ಆಯ್ತದೆ. ಈ ವಯಸ್ಸಲ್ಲಿ ಅಂತದೆ ನಾಚಿಕೆ ಸಾಯ್ತ್ರಿ, ಮದ್ವಾಗ ಆಲೆ 8 ವರ್ಷ ಆಯ್ತು. ಗಂಡು ನೋಡಿದ್ರೆ ಈಗಲೂ ನಾಚ್ಕೋತಿದ್ದೀನಿ ನೋಡಿ ನೀನು. ಅಯ್ಯೋ ಯವ್ವ, ಆಮೇಲೆ ಮಾತಾಡಿರಿ ನೀವಿಬ್ರುವೇ. ನಾನು ಅಂಗಡಿಗೆ ಹೋಗ್ಬೇಕು. ಬಿರ್ಬಿರ್ನ ಅದೇನು ಮಾಡ್ರಿ ಪೂಜೆಯ. ಸರಿ ಸರಿ ಬಾ ಕುತ್ಕ. ಸಾಯ್ತ್ರಿ ಹೋಗವ ಪೂಜೆ ಮಾಡು. ರೀ, ಸ್ವಲ್ಪ ಕಾಲು ಕೆಳಗೆ ಹಾಕ್ರಿ, ತಟ್ಟೆ ಒಳಿಕೆ ನೀರೆಲ್ಲ ಈಚಕ್ಕೆ ಚೆಲ್ತವೆ. ಆಯ್ತು ಆಗ್ತಿದ್ದೀರಿ, ಸಾಕೆ. ಬಿರ್ಬಿರ್ ಮಾಡಿ ಮುಗಿಸೆ, ಟೈಮ್ ಆಯ್ತದ, ಅಂಗಡಿಗೆ ಹೋಗ್ಬೇಕು ನಾನು. ವ್ಯಾಪಾರ ಆಯ್ತದ ಇವತ್ತು. ಯಾಕೆ ಮಗ ಹಂಗೆ ಅರ್ಜೆಂಟ್ ಮಾಡಿ ಪೂಜೆ ಮಾಡೋದ್ರಲ್ವೇ ನೀನು? ಒಂಚೂರು ತಡ್ಕೊಂಡು ಕುತ್ಕೊಳ್ಳ ವಸಿ. ಏನು ವ್ಯಾಪಾರ ಆಗದೆ ಏನು ಅಲ್ಲಿ ಅಲ್ಲ ಹಾಳಾಗ್ಬಿಡಲ್ಲ ನಿನಗೆ. ಯಾವಾಗ ನೋಡಿದ್ರು ಹಿಂಗೆ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ನಿಂದು. ಸಾಯ್ತ್ರಿ ಹೂವು ಇಕ್ಕವ, ನಾಮಕ್ಕಿ ಅಷ್ಟೇ ಕುಕ್ಕ ಬೇಕ್ಬಿಟ್ಟು ಹೂವು ಇಕ್ಕು. ಸರಿ ಅತ್ತೆ. ಲೇ, ಹಾಡು ಹೇಳೋದು ಏನಾರ ಹೂವು ಕೇಳಿಸ್ಕೊಂಡ್ರಿ ಈಗ ಪೂಜೆ ಮಾಡೋಣಾಗ ಎಂತದ್ಲೇ ನಿಂದು ಹಾಡು ಹೇಳೋದು? ಒಳಗೆ ಎಲ್ಲ ಗುಣ 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 ಅಂತ ಇದೆಯಲ್ಲ, ಮಾಡ್ಲಿ ಬಿರ್ಬಿರ್ನೇ ಪೂಜೆಯ. ಅಯ್ಯೋ ರೀ, ನಾನೇನು ಹಾಡು ಹೇಳ್ತಾ ಇಲ್ಲ, ಸುಮ್ಮನಿರಿ. ಬೇಡ್ಕೊತಾ ಇದ್ದೀನಿ ಕಣ ಮನ್ಸೊಳಗೆ ಹಾಡು ಹೇಳ್ಕೊಂಡು, ನನ್ನ ಗಂಡನಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ. ಈ ಅಂಗಡಿ ಆಗೋಳೆ ನೋಡು, ಏನು ತ್ರಿಪುರ ಸುಂದರಿ ಒಬ್ಬಳೇ ಊರಲ್ಲಿ. ಏನು ಎಲ್ಲ ಒಂದು ಮಳ ಹೂವು ಮುಡ್ಕೊಂಡು ಅದರೊಳಗೆ ರೋಜ್ ಬೇರೆ ಮುಡ್ದವಳೆ. ಇವ್ರು ಸಂತೋಷವ ನನ್ನ ಕೈ ನೋಡೋಕ್ಕಾಯ್ತಲ್ಲ. ಮಾಡ್ತೀನಿ, ಇನ್ನೆಷ್ಟು ದಿವಸ ನೋಡ್ತೀನಿ ಇವ್ರದ್ದು. ಗಿರಿ, ಅವಳಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಪ್ಪ. 100 ವರ್ಷ ಸುಖವಾಗಿ ನನ್ನ ಜೊತೆ ಬಾಳು. ಸರಿ ಆಯ್ತು, ಇನ್ಮೇಲೆ ನಿಮ್ಮ ಕೆಲಸ ನೋಡ್ಕೊಳ್ರಿ. ಪೂಜೆ ಮಾಡಾಯ್ತು,
ಹೋಗಪ್ಪ, ಅದೇನು ನಿಂಗೆ ವ್ಯಾಪಾರ ವ್ಯಾಪಾರ ಅಂತಿದಲ್ಲ, ಅದೇನು ಹೋಗಿ ಮಾಡೋಗು. ರೀ, ಗಿಫ್ಟ್ ಏನು ಕೊಡಲ್ವೇನ್ರಿ? ಅಯ್ಯೋ ನೀನು ಪೂಜೆ ಮಾಡ್ತಿದ್ದಿ ಅಂತ ನನಗೇನು ಗೊತ್ತಿತ್ತೇನೆ. ಸಂದಿಗೆ ಬರೋನಾಗ ಏನಾರು ತಗೋಬತ್ತೀನಿ, ನಡಿ ಸಂದಿಗೆ ಕೊಡ್ತೀನಿ. ಸರಿ ಕಣ್ರಿ, ಆಯ್ತು. ಲೇ ಮಗ, ನೆನ್ಕೊಂಡು ಏನಾರ ತಂದ್ಕೊಡು ಅವಳಿಗೆ. ಹಾಂ, ಆಮೇಲೆ ಹಂಗೆ ಹಿಂಗೆ ಅಂತ ಡ್ರಾ ಮಾಡಿದ್ರೆ ನಾನೇನಿಲ್ಲ ರಾತ್ರಿ ಕಿಪ್ಪಿಕಲ್ಲ ನಿನಗೆ. ಅಯ್ಯೋ ತಂದ್ಕೊಡ್ತೀನಿ ಬಿಡವ. ನಿಮ್ಮಿಬ್ರ ಮಧ್ಯೆ ಸೇರ್ಕೊಂಡು ನಾನು ಏನೋ ನನ್ನ ಕತೆ ನನಗೆ ಗೊತ್ತಾಯ್ತಲ್ಲ. ತತ್ತೀನಿ ಬಿಡು ಏನಾರೋ ಅಂತ, ನಾನು ಒಯ್ತೀನಿ ಗೊತ್ತಾಯ್ತು. ಲೇ ರಂಜಿತಾ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀ? ಬಾಯ್ಲಿ ಇವೆಲ್ಲ ಎತ್ತಿಕನ, ಚೇರು ತಟ್ಟೆ ಎಲ್ಲ ತಗೊಂಡೋಗಿ ಒಳಗಿಕ್ ಬಾಯ್ಲಿ. ಅಯ್ಯೋ ಅತ್ತೆ, ನನ್ನ ಕೈಯಲ್ಲಿ ಆಗಲ್ಲ, ಎತ್ತಿಕ ಕೇಳಿ ನಿಮ್ಮ ಸೊಸೆ ಕೈಲಿ. ಯೋಯ್, ಏನ್ ನೀನು ಈಗ ಹಿಂದಿರಿಕೊಂಡು ಮಾತಾಡೋದು ಕಲ್ತಿದೀಯಲ್ಲ? ಅವಳು ಹತ್ತರಿಂದ ಎಷ್ಟು ಕೆಲಸ ಮಾಡಿದಳು ಮನೇಲಿ. ಹೆಣ್ಮಕ್ಳು ಹಿಂಗಾದ್ರೆ ಒಳ್ಳೇದಲ್ಲ, ತಿಳ್ಕೊ. ಓ, ನಾನೇನು ಇವತ್ತು ಕಲ್ತ್ಕೊತಾಳೆ ನಾಳೆ ಕಲ್ತ್ಕೊತಾಳೆ ಅಂತ ತಡ್ಕೊಂಡು ಬರ್ತಾ ಇದ್ದೀನಿ. ತಗೋ, ತಗೊಂಡೋಗಿ ತಟ್ಟೆ ಲೋಟ ಚೊಂಬು ಎಲ್ಲ ನಾನು ಇಕ್ಬಿಟ್ಟು ಪೂಜೆ ಸಾಮಾನು ದೇವ್ರ ಮನೇಲಿ ಇಕ್ಕು. ಅವ್ವ ದೇವ್ರಿಗೆ ಅಲ್ಲೇ ಬಾಕ್ಲಿಗೆ ಮುಡಿಸ್ಬಿಡದ. ಅವ್ನ ಕಾಲಿಗೆ ಪೂಜೆ ಮಾಡಿರೋದು ಒಂದು ಅವಳು ಮುಡ್ಕೊಂಡವಳೆ, ಒಂದು ಅಲ್ಲಿ ಬಾಕ್ಲಿಗೆ ಇಕ್ಕು. ಅಯ್ಯೋ ಅತ್ತೆ, ನನಗೆ ಆಗಲ್ಲ ಅಂತ ಹೇಳ್ತಾ ಇಲ್ವೇ? ನಾನು ಈಗ ಎದ್ದು ಸಾಕಾಗಿ ಬಂದಿದ್ದೀನಿ. ಆಮೇಲಿಂದ ಮಾಡ್ತೀನಿ ತಗೊಳ್ಳಿ. ನಿನ್ಗಲ್ವೇನೆ ಹೇಳ್ತಾ ಇರೋದು, ತಾಂಡ ಒಳಗಿಕ್ಕೆ. ಅಯ್ಯೋ ಆಯ್ತು ಬಿಡಿ, ಇಕ್ತೀನಿ. ಯವ್ವ, ಏನೋ ನಾನೊಂದು 4 ದಿವಸ ಇದ್ದು ನಮ್ಮ ಮಾವನ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಬಂದರೆ ಇವ್ರದ್ದೊಂಥರ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಇವ ಮುಡ್ಕೊಳಕ್ಕೆ ಇವಳು, ಅವೆಲ್ಲ ಎತ್ತಿಕಕ್ಕೆ ನಾನಂತೆ ಮಾಡ್ತೀನಿರು. ಅಲ್ಲಿ ಹೆಂಗೋ ಒಂದು ಹೂವಾದೆ, ಪೂಜೆ ಅಂತೂ ಮಾಡೋಕ್ಕಾಗಲಿಲ್ಲ. ಹೂವನ್ನ ತಗೊಂಡು ಮಾತಲ್ಲ ಮುಡ್ಕೊತೀನಿ ಬಾ ನಾನೇ. ಯಾವ ಬಾಕ್ಲಿಗೂ ಮುಡ್ಸಲ್ಲ, ಎಲ್ಗೂ ಮುಡ್ಸಲ್ಲ. ಸಾಯ್ತ್ರಿ, ಬಾರವ, ನಿನ್ಗೊಂದೆರಡು ಕಡ್ಡಿ ತೆಗ್ದಾಕ್ತೀನಿ. ನಾನೇ ಅಷ್ಟೊತ್ತಿಂದ ನೋಡಿ ನಿಮಗೆ ದೃಷ್ಟಿ ಹಾಕ್ಬಿಟ್ಟೆ. ಅಯ್ಯೋ, ಯಾವ ದೃಷ್ಟಿನೂ ಬೇಡ, ಏನು ಬೇಡ, ತಗೊಳತ್ತೆ. ಮಾಡಿ ನಡೀರಿ. ಹೋಗಿ ಟಮಟೆ ಗಿಡ ನೋಡೋಗ್ರಿ ಫಸ್ಟು. ಅಯ್ಯೋ, ಅವನೇನು ದಿನ ನೋಡ್ತಲೇ ಇರ್ತೀನಿ. ಬಾರವ, ಒಂದೆರಡು ಕಡ್ಡಿ ತೆಗ್ದಾಕ್ಬಿಟ್ಟು ಹೋಯ್ತೀನಿ ನಿಧಾನಕ್ಕೆ. ಅಡುಗೆ ಏನು ಮಾಡಿದಿ? ಅಡುಗೆಯ ಬಸ್ಸಾರು ಮಾಡಿ ಮುದ್ದೆ ಮಾಡ್ತೆ ಕಣತ್ತೆ. ಒಂಚೂರು ಪಾಯಸನೂ ವಡೆನೂ ಮಾಡಿದ್ದೀನಿ. ಇವತ್ತು ಅಮಾಸೆ ಅಲ್ಲ, ಅದಕ್ಕೆ ದೇವ್ರ ಪೂಜೆಗೆ ಅಂದ್ಬಿಟ್ಟು ಪಾಯಸ ಮಾಡಿದೆ. ಅದನ್ನೇ ಒಂಚೂರು ಅದಕ್ಕೆ ವಡೆ ಮಾಡಿದೆ, ನೆಂಚ್ಕೊಳಕ್ಕೆ ಚೆನ್ನಾಗಿರ್ತವೆ ಅಂತವ. ಒಂದೇ ಸಲ ಊಟ ಮಾಡ್ಕೊಂಡು ಹೋಗ್ರಿ ಹೊಲ್ಟಕ್ಕೆ. ಮುದ್ದೆ ಮಾಡಿದ್ದೀನಿ, ಇನ್ನು ಸಂತಕ್ಕ ಬರೋದ ಮೊದಲೇ ನೀವು. ಸರಿ ಆಯ್ತು ಕಣವ. ಎಲ್ಲವ ನಿಮ್ಮ ಮಾವ ಪತ್ತೆನೇ ಇಲ್ವಲ್ಲ ಮಾರಾಯ? ಏನು ಪೂಜೆ ಮಾಡ್ತಾಳ ನಿಂಡು ಅಂತವ? ಎಲ್ಲಾರ ಹೊಂಟ್ಕಿಂತ ಹೋಗಿದಾನ ಏನು? ಅಯ್ಯೋ, ಇಲ್ಲೆಲ್ಲ ಅಂಗಡಿ ತಗ ಟೀ ಪಾಯಿ ಕುಡಿಯಕ್ಕೆ ಹೋಗಿರ್ಬೇಕು ಕಣ, ಬತ್ತ ತಗೊಳತ್ತೆ. ಯವ್ವ ಸಾಯ್ತ್ರಿ, ಇದೇನವ ಈ ಪಟ್ಟಿ ರೇಟಾಗ್ಬಿಟ್ಟಿದಿ? ಎಲ್ಲಾರ ಮದ್ವೆ ಗಿದ್ವೆಗೆ ಹೋಯ್ತಾ ಇದೆಯೋ ಏನು? ಅಯ್ಯೇ, ಇವತ್ತು ಯಾವ ಆಷಾಢದಲ್ಲಿ ಯಾವ ಮದ್ವೆಗೆ ಹೋದರು? ಬಾರ ಜಕ್ಕ ನೀನೊಳ್ಳೆಯ. ಏನಿಲ್ಲ, ಇವತ್ತು ಭೀಮ್ನ ಮಾಸ ಇತ್ತಲ್ಲ, ಅದಕ್ಕೆ ರೆಡಿ ಆಗ್ಬಿಟ್ಟು ನಮ್ಮ ಮನೆಯಪ್ಪ ಪೂಜೆ ಮಾಡಿದೆ ಒತ್ತಾರಲೆಯ. ಅದಕ್ಕೆ ಈಗ ಹೋಗೆಲ್ಲ ಬಿಚ್ಚಾಕ್ತೀನಿ. ನಾನು ಹಂಗೆ ಮಾಡ್ತಿದ್ದೆ, ಈ ನಮ್ಮ ಅತ್ತೆ ಕೇಳಬೇಕಲ್ಲ, ಹೋಗಿ ರೆಡಿಯಾಗು ಅಂತು. ಅದಕ್ಕೆ ಒಂಚೂರು ಸುಮಾರಾಗಿ ರೆಡಿಯಾಗಿ ಪೂಜೆ ಮಾಡಿದೆ ಕಣಕ್ಕ. ಇಲ್ಲ, ಯಾವಾಗಲೂ ಒಂದು ಸೀರೆ ಒಂದು ಜಾಕೆಟ್ ಇಟ್ಕೊಂಡು ನಿಂತ್ಕೊ. ಏನು ಹಬ್ಬ ಗಿಬ್ಬ ಇದ್ದಾಗ್ಲಾರ ಒಂಚೂರು ರೆಡಿ ಆಗಬೇಡ. ಆ ರಂಜಿತು ನೋಡು, ಮನೆ ತಾವು ಹೆಂಗ್ ಲಿಪ್ಟಿಕ್ಕು ಅದು ಇದು ಅಂತ ಮೆತ್ಕೊಂಡಳು. ಅವಳ ಅಕ್ಕ ನೀನು ಅದೇನಂತ ಇದಾಗ್ಬಿಟ್ಟ ಬಾ. ಅಯ್ಯೋ ಸುಮ್ಮನಿರಕ್ಕ, ಈ ಹಳ್ಳಿಲಿ ಯಾರು ಲಿಪ್ಸ್ಟಿಕ್ಕು ಅದು ಇದು ಅಂತ ಹಾಯ್ಕೊಂಡರು? ಏನಕ್ಕ, ನೀ ನಾಳೆ ಪೂಜೆ ಮಾಡ್ದಾ? ಅಯ್ಯೋ ಇಲ್ಲ ಕಣವ, ನಮ್ಮ ಮನೆಯಪ್ಪ ಬೆಂಗಳೂರಿಗೆ ಹೋಗಿ 3 ದಿನ ಆಯಿತು, ಇನ್ನೂ ಬಂದಿಲ್ಲ. ಸಂದಿಕ್ಕೇನೋ ಬರ್ತೀನಿ ಅನ್ನೋದೇ, ಬಂದರೆ ನಾನು ಸಂದಿಕ್ಕೆ ಮಾಡ್ತೀನಿ. ಅಲ್ಲೇ ಬೆಂಗಳೂರಲ್ಲಿ ಏನಾರ ಗಿಫ್ಟ್ ತಗೋಬಾ ಅಂತ ಹೇಳಿದೀನಿ. ಗಿಫ್ಟಾ? ಸುಮ್ಮನೆ ಪೂಜೆ ಮಾಡಿಯಾ? ಅದಕ್ಕೆ ಏನಾರವ ಡೈಮಂಡ್ ನೆಕ್ಲೆಸ್ನೋ ಏನಾರ ತಗೊಬಂದಿದ್ದೀನಿ. ನೋಡೋಣ ಅದೇನು ತಂದ ನಮ್ಮ ಮನೆಯಪ್ಪ. ಏನು ನೋಡ್ರಪ್ಪ, ನಮ್ಮ ರಾಜಕ್ಕ ಗಂಡನಿಗೆ ಡೈಮಂಡ್ ನೆಕ್ಲೆಸ್ ತಗೋಬಾ ಅಂತ ಹೇಳಿದಳಂತೆ. ನೀವೆಲ್ಲ ನಿಮ್ಮ ಗಂಡನ್ ತಾವು ಏನು ಇಸ್ಕೊಂಡಿದ್ದೀರಿ? ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಇವತ್ತಿನ ಕತೆ ಇಷ್ಟೇ. ನಿಮಗೆ ಕತೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.